ನೋಡಿ, ಮಾನವೀಯತೆಯನ್ನೇ ಮರೆತ್ರ ಹಾಗಾದ್ರೆ ನಮ್ಮ ಮೆಟ್ರೋ ಸಿಬ್ಬಂದಿ ಅನ್ನುವಂತ ಪ್ರಶ್ನೆ ಈಗ. ರೈತನಿಗೆ ಬೆಂಗಳೂರು ಮೆಟ್ರೋದಲ್ಲಿ ಅವಮಾನದ ಆರೋಪ. ರೈತನಿಗೆ ನೋಡಿ, ಬೆಂಗಳೂರು ಮೆಟ್ರೋದಲ್ಲಿ ಅವಮಾನದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನೀಟಾಗಿ ಡ್ರೆಸ್ ಮಾಡಿದ್ರೆ ಮಾತ್ರ ಮೆಟ್ರೋದಲ್ಲಿ ಅವಕಾಶನ. ಹಾಗಾದ್ರೆ ಬಟ್ಟೆ ಸ್ವಚ್ಛವಾಗಿಲ್ಲ ಅಂತ ರೈತನನ್ನ ಮೆಟ್ರೋ ಒಳಗೆ ಬಿಡದ ಆರೋಪಿಗಳು. ನೋಡಿ, ಇದರಲ್ಲಿ ರಾಜಾಜಿನಗರ ಸ್ಟೇಷನ್ ಅಲ್ಲಿ ಮೆಟ್ರೋ ಸಿಬ್ಬಂದಿಯಿಂದ ಅತಿರೇಕದ ವರ್ತನೆ ಇದು. ಇದನ್ನೀಗ ಖಂಡಿಸ್ತಾ ಇರುವಂತದ್ದು ಅಲ್ಲಿ ನಮ್ಮ ಮೆಟ್ರೋದಲ್ಲಿ ಆಗಿರುವಂತ ಘಟನೆ. ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಪಾಪ ಅವರು ಗಲೀಜಿರ್ಲಿ, ರೈತರವರು ಪಾಪ ಅವ್ರಿಗೆ ಏನು ಗೊತ್ತಾಗತ್ತೆ ಹೇಳಿ. ನೀವು ಗಲೀಜಾಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ, ರೂಲ್ಸ್ ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನೀವು ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. कौन क्या बोलेगा, क्या है इसमें? ಮೇಲೆ ನಂದು ಹೆಂಗಿದ್ ನೋಡಿ, ಲಕ್ಕ ಲಕ್ಕ ಉಳಿಯುತ್ತೆ. ನನಗ್ ಬಿಡ್ತಾರ ಫ್ರೀಯಾಗಿ? ಅವ್ರ ಹತ್ರ ಏನಾರು ನೋಡಿ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಿಮ್ಮ ಹತ್ರ. ಅವ್ರ ಹತ್ರ ಏನಾರು ಇದ್ರೆ. ನಾವು ಮೆಟ್ರೋದಲ್ಲಿ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ, ನಾವು ಮೆಟ್ರೋದಲ್ಲಿ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ. ನಂದು ಹೆಂಗಿದ್ ನೋಡಿ, ಲಕ್ಕ ಲಕ್ಕ ಉಳಿಯುತ್ತೆ. ನನಗ್ ಬಿಡ್ತಾರ ಫ್ರೀಯಾಗಿ? ಆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಡ್ರೆಸ್ ಗಲೀಜಾಗಿದೆ ಅಂತ ಆತನನ್ನ ಒಳಗ್ ಬಿಡ್ತಾ ಇಲ್ಲ. ಹಾಗಾದ್ರೆ ಏನಾದ್ರೂ ರೂಲ್ಸ್ ರೆಗ್ಯುಲೇಷನ್ ಇದೆಯಾ? ಹಾಗಾದ್ರೆ ಮೆಟ್ರೋದಲ್ಲಿ ಇಂಥವ್ರೇ ಓಡಾಡ್ಬೇಕು, ಇಂಥ ಡ್ರೆಸ್ನೇ ಹಾಕೋಬೇಕು, ಕ್ಲೀನ್ ಆಗಿ ಇರ್ಬೇಕಂತ ರೈತರಿ ಮಾತೆತ್ತಿದ್ರೆ ರೈತರ ಪರವಾಗಿ ಅಂತ ಹೇಳ್ತಾರೆ. ನೋಡಿ, ರೈತರನ್ನ ಯಾವ ರೀತಿಯಾಗಿ ಅಮಾನವೀಯವಾಗಿ ನಡ್ಸ್ಕೊಳ್ಳಲಾಗ್ತಾ ಇದೆ ಅಂತ ಹೇಳೋಕೆ ನಮ್ಮ ಮೆಟ್ರೋ ಇವತ್ತು ಸಾಕ್ಷಿ ಆಗಿರುವಂತದ್ದು. ಇಂಥ ಅಮಾನವೀಯ ವರ್ತನೆಯನ್ನ ಈಗ ಅಲ್ಲಿರುವಂತ ಒಬ್ಬ ಪ್ರಯಾಣಿಕ ಖಂಡಿಸ್ತಾ ಇರುವಂತದ್ದು. ನಾನು ಬೇಕಾದ್ರೆ ಹೊಸ ಬಟ್ಟೆ ಆತನಿಗೆ ಕೊಡಿಸ್ತೀನಿ, ಹೊಸ ಬಟ್ಟೆ ಕೊಡಿಸಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾ ಇರುವಂತ. ನೋಡಿ, ಯಾವ ರೀತಿಯಾಗಿ ಅಮಾನವೀಯ ವರ್ತನೆಯನ್ನ ಪ್ರದರ್ಶನ ಮಾಡಿದ್ದಾಗಿದೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಸೊ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಮೊಬೈಲ್ ನಲ್ಲಿ ಸರಿಯಾಗಿರುವಂತ ದೃಶ್ಯ ಇದು. ರೈತನನ್ನ ಒಳಗೆ ಬಿಡದ ಸಿಬ್ಬಂದಿ ವಿರುದ್ಧ ಸಹ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಒಳಗ್ ಬಿಡ್ತಿಲ್ಲ ಅಂತೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಾದ್ರೂ ಮೆಟ್ರೋದಲ್ಲಿ ರೂಲ್ಸ್ ರೆಗ್ಯುಲೇಷನ್ ಇದೆಯಾ? ಹಾಗಾದ್ರೆ ಇಂಥದೇ ಡ್ರೆಸ್ ಹಾಕೊಂಡು ಬರ್ಬೇಕು, ಇಂಥವ್ರೇ ಬರ್ಬೇಕಂತ? ಎಸ್ ಇದೀಗ ಈ ಒಂದು ವಿಚಾರಕ್ಕೆ BMRCL ವಿರುದ್ಧ ಇದೀಗ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಆ ಬಟ್ಟೆ ಗಲೀಜಾಗಿದೆ ಎಂಬ ಕಾರಣಕ್ಕೆ ಒಬ್ಬ ರೈತನನ್ನ ಅಲ್ಲಿನ ಸಿಬ್ಬಂದಿಗಳು, ಅಂದ್ರೆ ರಾಜಾಜಿನಗರದ ಮೆಟ್ರೋ ನಿಲ್ದಾಣದ ಸಿಬ್ಬಂದಿಗಳು ಒಳಗಡೆ ಬಿಟ್ಟಿಲ್ಲ. ಈ ಒಂದು ವಿಚಾರಕ್ಕೆ ಅಲ್ಲಿ ಗಲಾಟೆ ಜೋರಾಗಿದೆ. ಯಾಕಂದ್ರೆ ಬರುವಂತ ಪ್ರಯಾಣಿಕರು ಕೇಳಿ ವಿಚಾರಿಸಿದಾಗ ನಾವೊಬ್ಬ ರೈತ ಒಳಗಡೆ ಬಿಡ್ತಿಲ್ಲ ಅಂತೇನೋ ಬೇರೆ ಪ್ರಯಾಣಿಕರಿಗೆ ರೈತ ತಿಳಿಸಿದಾಗ ಆ ಒಂದು ಪ್ರಯಾಣಿಕರು ಸಿಬ್ಬಂದಿಗಳ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ ಇದನ್ನ VIP-ಗಳಿಗೆ ಮಾತ್ರ ಒಳಗಡೆ ಎಂಟ್ರಿನ, ಯಾಕಂದ್ರೆ ಬಟ್ಟೆ ಈ ತರ ಹಾಕೊಂಡು ಬರ್ಬೋದು ಅಂತ ಕೆಲವೊಂದು ನೋಟಿಸ್ ಬೋರ್ಡ್ ಹಾಕಿದ್ರನ ಇಲ್ಲ. ಯಾಕೆ ಇರಿ? ಈಗ ಶಂಕರ್ ಅಂತ ಎಕ್ಸಿಕ್ಯೂಟಿವ್ ಎಡಿಟರ್ BMRCL ನಿಂದ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಶಂಕರ್ ಅವರೇ? ಹಲೋ. ಎಸ್, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಇರಬಹುದು, ಸೊ ಮೆಟ್ರೋದಲ್ಲಿ ಆಗಿರುವಂತ ಘಟನೆ ಇದು. ನಮ್ಮ ಮೆಟ್ರೋದಲ್ಲಿ ಏನಾದ್ರೂ ಇಂಥದೇ ಡ್ರೆಸ್ ಹಾಕೊಂಡು ಇಂಥವರೇ ಬರ್ಬೇಕಂತ ರೂಲ್ಸ್ ರೆಗ್ಯುಲೇಷನ್ ಏನು ಮಾಡಿಲ್ಲ. ಆದ್ರೂ ಕೂಡ ಒಬ್ಬ ಸಾಮಾನ್ಯ ರೈತನಿಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಂತಹ ಅತಿರೇಕದ ವರ್ತನೆಗೆ ಏನು ಹೇಳ್ಬೇಕು ಹೇಳಿ? ಈ ವಿಡಿಯೋ ಕೂಡ ಈಗ ಎಕ್ಸ್ ನಲ್ಲಿ ಅಂದ್ರೆ ಟ್ವಿಟರ್ ನಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇವ್ರ ಜೊತೆ ಹೋಗ್ತಾ ಇರುವಂತ ಇನ್ನೊಬ್ರು ಸಹ ಪ್ರಯಾಣಿಕರು. ಎಸ್ಎನ್ಒ BMRCL ಇಂದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶಂಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಸುದ್ದಿ ನಿಮ್ಮ ಗಮನಕ್ಕೆ ಬಂದಿದ್ಯಾ?
ಗಮನಕ್ಕೆ ಬಂದಿದೆ. ಈ ತರ ನಾವು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿಲ್ಲ, ಈ ತರ ಡ್ರೆಸ್ ಕೋಡ್ ಮಾಡಿ ಅಂತ ಏನು ಕೊಟ್ಟಿಲ್ಲ, ಯಾವ ಡ್ರೆಸ್ ಇನ್ಸಿಸ್ಟ್ ಮಾಡಿಲ್ಲ. ಇದು ಯಾರು ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ಬಿಹೇವ್ ಮಾಡಿದ್ದಾರೆ. ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೇವೆ. ಖಂಡಿತವಾಗ್ಲೂ ನಾವು ಸಿವಿಯರ್ ಕ್ರಮ ತಗೋತೇವೆ. ನಾವು ಆತರ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ, ಮೆಟ್ರೋಲ್ ಆತರ ಇಲ್ವೇ ಇಲ್ಲ. ಅಲ್ಲಲ್ಲ ಅಂತ ಒಂದು ಸೆಕ್ಯೂರಿಟಿ ಗಾರ್ಡ್ ಯಾಕೆ ಇಟ್ಕೊಳ್ತೀರಾ? ಹಾಗಾದ್ರೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ನೀವು ಬ್ರೀಫ್ ಮಾಡೋಲ್ಲ, ಹಂಗಾದ್ರೆ ಮೀಟಿಂಗ್ ಮಾಡೋಲ್ಲ, ಈ ತರ ಹೇಳಲ್ವಾ? ಆಯ್ತು, ಬ್ರೀಫ್ ಮಾಡಿದೀವಿ. ಕೆಲವರು ಈ ತರ ಬಿಹೇವ್ ಮಾಡಿದ್ರೆ ನಾವು ಸಹಿಸೋದಿಲ್ಲ. ಅಂತವ್ರ ವಿರುದ್ಧ ಕ್ರಮ ಆಗುತ್ತಾ? ಹಾಗಾದ್ರೆ ಆನ್ ಸ್ಪಾಟ್ ಕ್ರಮ ಆಗುತ್ತಾ? ಹಾಗಾದ್ರೆ ಖಂಡಿತ ಅವರನ್ನ ಮೆಟ್ರೋಲ್ ಇಡಲ್ಲ, ಅವ್ರನ್ನ ಬೇರೆ ಕಡೆ ತೆಗೆದಾಕ್ತೀವಿ, ನಾವು ಬೇರೆಯವ್ರನ್ನ ರಿಪ್ಲೈ ಮಾಡ್ತೀವಿ. ಯಾವಾಗ? ಅದು ಇನ್ನು ಇವತ್ತಿಂದಾನೇ ಮಾಡ್ತೀವಿ ಅವತ್ತು. ಸರ್ ಅಲ್ಲ, ಅಂದ್ರೆ ಆ ಸೆಕ್ಯೂರಿಟಿನ ಕರ್ಸಿ ನೀವು ಕ್ರಮ ಎಷ್ಟೊತ್ತಿಗೆ ತಗೊಳ್ತೀರಾ ಹೇಳಿ? ಇವತ್ತೇ ಆಗುತ್ತೆ. ಇವತ್ತು ಸಾಯಂಕಾಲದಿಂದ ಅವ್ರು ಇರಲ್ಲ. ಸಾಯಂಕಾಲದಿಂದ ಇರೋಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ? ಹಾಗೆ ಉಳಿದ ಎಲ್ಲ ಸೆಕ್ಯೂರಿಟಿಗಳಿಗೂ ಕೂಡ ನೀವು ಇನ್ನೂ ಬ್ರೀಫ್ ಮಾಡ್ತೀರಾ? ಎಲ್ಲಾ ಸೆಕ್ಷನ್ಸ್ ಅಲ್ಲೂ ಹೋಗುತ್ತೆ. ಈ ತರ ನಾವು ಕೆಲಸದಿಂದ ತೆಗೆದಾಕಿದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಬೇರೆ ಇನ್ನೊಂದ್ಸತಿ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಇನ್ನು ಎಲ್ಲೂ ಕೂಡ ನಿಮ್ಮ ಮೆಟ್ರೋದಲ್ಲಿ ಯಾವುದೇ ರೀತಿಯಾದಂತ ಇಂಥ ವರ್ತನೆ ಕಂಡುಬರಲ್ಲ. ಹಾಗಾದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ ರಿಪಬ್ಲಿಕ್ ಕನ್ನಡಕ್ಕೆ, ಹಾಗೆ ನಾಡಿನ ಜನತೆಗೆ, ರೈತರಿಗೆ ಪ್ರಮುಖವಾಗಿ? ಆಯ್ತು, ಓಕೆ, ಬಾಯ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಶಂಕರ್ ಅಂತ BMRCL ಡೈರೆಕ್ಟರ್ ಇವಾಗ ಮಾತನಾಡಿರುವಂಥದ್ದು. ಆ ಸೆಕ್ಯೂರಿಟಿಯನ್ನ ಈಗಾಗಲೇ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಡಗಲ್ಪುರ ನಾಗೇಂದ್ರ ಅವರು ಕೂಡ, ರೈತ ಮುಖಂಡ್ರಿ ಇವರು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಮಾತೆತ್ರ ರೈತರ ಪರವಾಗಿ ಧ್ವನಿ ಎತ್ತಬೇಕಂತ ಹೇಳ್ತಾರೆ, ಅದೇ ಸೆಕ್ಯೂರಿಟಿ ರಾತ್ರಿ ಹೋಗಿ ತಿನ್ನೋದು ಅನ್ನ, ಆ ರೈತನಿಗೆ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ನಿನ್ ಡ್ರೆಸ್ ಸರಿ ಇಲ್ಲ ಅಂತ ಹೇಳ್ಕೊಂಡು ರೈತರು ಯಾವ ಡ್ರೆಸ್ ಹಾಕೊಂಡು ಬರ್ಬೇಕಾಗಾದ್ರೆ ಏನ್ ಹೇಳ್ತಾರೆ ನೀವೊಬ್ರು ರೈತರ ಮುಖಂಡರಾಗಿ? ನೋಡಿ, ಈ ಅಭಿವೃದ್ಧಿಗಳು ತಾರತಮ್ಯ ಮಾಡ್ತಾ ಇದಾವೆ. ಮೆಟ್ರೋ ಬರೀ ಸೂಟು ಬೂಟು ಹಾಕೊಂಡಿರೋರು ಮೀಸಲಾಗಿಲ್ಲ, ಮನುಷ್ಯರಿಗೂ ಹೋಗೋದು. ಮನುಷ್ಯರಾಗಿರೋ ಎಲ್ಲರಿಗೂ ಕೂಡ ಪ್ರವೇಶ ಮಾಡಬೇಕು. ಅದು ವಿಶೇಷವಾಗಿ ರೈತರು ಅರ್ಕಲ್ ಬಟ್ಟನೆ ಹಾಕಿದಾನೆ ಅಂತ ಅರ್ಪಿಸ್ತಾ ಇರೋದು ದೇಶಕ್ಕೆ ಮಾಡೋದಂತ ಅವಮಾನ ಅದು. ಹೇಳಿ ಮಾತಾಡಿ. ನಾಗೇಂದ್ರ ಅವರೇ, ಧ್ವನಿ ಕೇಳಿಸ್ತಿದ್ಯಾ ನಂದು? ಎಸ್, ಕಟ್ ಆಗಿದೆ. ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಪ್ರತಿಯೊಂದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಈ ತರ ಸರ್ಕಾರದ್ರಿ ನಮ್ಮ ಮೆಟ್ರೋ ಎಲ್ರಿಗೂ ಅವಕಾಶ ಇದೆ ಇದರಲ್ಲಿ ಹೋಗುವಂಥದ್ದು. ಒಬ್ಬ ಸರ್ವೇ ಸಾಮಾನ್ಯಗೂ ಕೂಡ ಅವಕಾಶ ಇದೆ. ನಾವು ಇಂಥ ನಡತೆಯನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇಂಥ ನಡತೆಯನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ. ಸಂಜೆ ಹೊತ್ತಿಗೆ ಅವರನ್ನ ಅಮಾನತು ಮಾಡ್ತೀವಿ. ನಮ್ಮ ಮೆಟ್ರೋ ಇಂತಹ ಒಂದು ಅಚಾತುರ್ಯ ಆಗಿದೆ. ನಮ್ಮ ಮೆಟ್ರೋ ಇಂದ ರಿಪಬ್ಲಿಕ್ ಕನ್ನಡಕ್ಕೆ ಅಜಯ್ ಸೇಠ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ರೈತನನ್ನ ಈ ತರವಾಗಿ ಅಮಾನವೀಯವಾಗಿ ನಡೆಸ್ಕೊಂಡಿರುವಂಥದ್ದು ಇದು ಖಂಡನೀಯ. ಖಂಡಿಸ್ಬೇಕಿದ್ದನ್ನ ಎಲ್ಲರೂ ಕೂಡ ಖಂಡಿಸ್ಬೇಕಾಗತ್ತೆ. ಇಂಥದೇ ಡ್ರೆಸ್ ಕೋಡ್ ಏನಾದ್ರು ಹಾಕೊಂಡು ಬರ್ಬೇಕಂತ ಏನು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರೆ ಹಾಗಾದ್ರೆ